ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳು ಮತ್ತು ಅವುಗಳ ಮಹತ್ವ. ಬೆಳಗ್ಗಿನ ಆಚರಣೆ. ಸೂರ್ಯ ಉದಯಿಸುವುದಕ್ಕೂ ಮುಂಚೆಯೇ ಎದ್ದು ಎಣ್ಣೆ ಸ್ನಾನ ಮಾಡುವುದು ವಾಡಿಕೆ. ಆದಾಗ್ಯೂ ಕೆಲವು ಕಡೆ ಅದೃಷ್ಟದ ಸೂಚಕವಾಗಿ ಮೊದಲು ಕನ್ನಡಿ ಅಥವಾ ಪವಿತ್ರ ವಸ್ತುಗಳನ್ನು ನೋಡುತ್ತಾರೆ. ಮನೆಯ ಶುದ್ಧೀಕರಣ. ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು, ಪ್ರವೇಶ ದ್ವಾರಗಳನ್ನು ತಾಜಾ ಮಾವಿನ ಎಲೆಗಳು ಹಾಗೂ ರಂಗೋಲಿಯಿಂದ ಅಲಂಕರಿಸುವುದು. ಪೂಜೆಗೆ ಸಿದ್ಧತೆ. ಹೂವುಗಳು, ಅರಿಶಿಣ ಮತ್ತು ಶ್ರೀಗಂಧದಿಂದ ಅಲಂಕರಿಸಲ್ಪಟ್ಟ ಗಣೇಶ, ಲಕ್ಷ್ಮಿ ಅಥವಾ ವಿಷ್ಣುವಿನ ವಿಗ್ರಹಗಳನ್ನು ಅಲಂಕರಿಸುವುದು. ಪಂಚಾಂಗ ಶ್ರವಣ. ಹಿರಿಯರು ಅಥವಾ ಪುರೋಹಿತರು ಹೊಸ ವರ್ಷದ ಪಂಚಾಂಗವನ್ನು ಓದುವ ಪ್ರಮುಖ ಆಚರಣೆಯಾಗಿದ್ದು, ವರ್ಷದ ಭವಿಷ್ಯ, ಮಳೆ ಮತ್ತು ಕೃಷಿಯ ಬಗ್ಗೆ ಭವಿಷ್ಯ ನುಡಿಯುತ್ತಾರೆ. ಪೂಜೆ ಮತ್ತು ನೈವೇದ್ಯಗಳು. ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ದಿನ ಇದಾಗಿದ್ದು, ದೀಪ ಮತ್ತು ಧೂಪದ್ರವ್ಯದ ಕಡ್ಡಿ ಬೆಳಗಿಸುವುದು ಶ್ರೇಷ್ಠ. ಯುಗಾದಿ ಪಚ್ಚಡಿ. ಬೇವು, ಕಹಿ, ಬೆಲ್ಲ, ಸಿಹಿ, ಹುಣಸೆ, ಹುಳಿ, ಉಪ್ಪು, ಮೆಣಸಿನಕಾಯಿ, ಮಸಾಲೆ ಮತ್ತು ಹಸಿ ಮಾವಿನಕಾಯಿ ಹುಳಿ ಮಿಶ್ರಣವಾದ ವಿಶೇಷ ಯುಗಾದಿ ಪಚ್ಚಡಿಯನ್ನು ತಯಾರಿಸಿ ದೇವರಿಗೆ ಅರ್ಪಿಸುವುದು. ಭಕ್ಷ್ಯಗಳು. ಪಚ್ಚಡಿ ಜೊತೆಗೆ ಪುಳಿಯೋಗರೆ, ಹುಣಸೆ ಅಕ್ಕಿ ಮತ್ತು ಒಬ್ಬಟ್ಟು, ಹೋಳಿಗೆಯಂತಹ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ. ಹೊಸ ವರ್ಷದ ಆಶೀರ್ವಾದ ಪಡೆಯಲು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುವುದು ವಿಶೇಷ. ಕರ್ನಾಟಕದ ವಿಶೇಷತೆ. ಯುಗಾದಿ ಎಂದು ಕರೆಯಲ್ಪಡುವ ಬೇವು ಮತ್ತು ಬೆಲ್ಲದ ವಿಶೇಷ ಮಿಶ್ರಣ ಜೀವನದ ಸಿಹಿ ಮತ್ತು ಕಹಿ ಅನುಭವಗಳನ್ನು ಸೂಚಿಸುವುದಾಗಿರುತ್ತದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಆ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸೋಣ.